ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡ ಅವರು ಕೆಂಡಾಮಂಡಲವಾಗಿದ್ದಾರೆ. ನೋವುಂಡು ಜೆಡಿಎಸ್ನಲ್ಲಿದ್ದೀನಿ, ಕುಮಾರಸ್ವಾಮಿ ನಾನು ಮಾಡಿದ್ದನ್ನೆಲ್ಲ ಮರ್ತಿದ್ದಾರೆ. ಒಮ್ಮೆ ಏಕವಚನದಲ್ಲಿ ಬೈದಿದ್ರು, ಅದಕ್ಕೆ ಆಕ್ಷೇಪಿಸಿದ್ದೆ. ಕೊನೆ ಕ್ಷಣದಲ್ಲಿ ನನಗೆ ಸಭಾನಾಯಕ ಸ್ಥಾನವನ್ನೇ ತಪ್ಪಿಸ್ಬಿಟ್ರು. ಕಾಂಗ್ರೆಸ್ ಬಿರುಗಾಳಿಯಲ್ಲೂ ನಾನು ನನ್ನ ಮಗ ಗೆದ್ದಿದ್ದೀವಿ. ನಮ್ಮ ಸಾಲ ಕಷ್ಟ ನೋವು ನಮಗ್ ಮಾತ್ರ ಗೊತ್ತು ಅಂತ ಜಿಟಿಡಿ ಹೇಳಿದ್ದಾರೆ. ಎಚ್ಡಿಕೆ ಹೇಳಿದ್ದಕ್ಕೆ ಎಚ್ಡಿಡಿ ಸೈನ್ ಮಾಡ್ತಾರೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಜಿಟಿ ದೇವೇಗೌಡ ಅವರು ನೋವಿನಲ್ಲೇ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕುಮಾರಸ್ವಾಮಿ ಅವರಿಗೆ ಎತ್ತಿದ್ದಾರೆ. ನೋಡೋಣ ಪರಿಣಾಮ. ನೋವು ಕುಣ್ತೀರಾ ಅಂತ ಹೇಳಿದ್ರೆ ನಾನು ಈ ಪಕ್ಷದಲ್ಲಿ ಇದ್ದೀನಿ, ನಮ್ಮ ಪಕ್ಷದ ಜನ ಇದ್ದಾರೆ, ನಮ್ಮ ಕಾರ್ಯಕರ್ತರು ಇವತ್ತು ಗಟ್ಟಿಯಾಗಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ನಾನು ನೋವು ಇದೇ ರೀತಿ ನೀವು ಅನುಭವಿಸ್ಕೊಂಡಿರ್ಬೇಕು ಅಂತಾರ ಇಲ್ಲ ಬೇಡ ಅಂತಾರ, ನಮ್ಮ ಜನ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಸೇರ್ಸೋಕೆ ಅವ್ರು ಯಾರು, ಕಾಂಗ್ರೆಸ್ನವ್ರು ಸೇರ್ಸ್ಕೋಬೇಕು. ಕಾಂಗ್ರೆಸ್ನವ್ರು ರೆಡಿಯಾಗಿದ್ರು. ಇರ್ತೀನಿ. ಇವರು ಈಗಲೂ ನಮ್ಗೇನು ಸಿಟ್ಟು, ಆ ಹುಡುಗನ ನಿಖಿಲ್ ಕುಮಾರಸ್ವಾಮಿನ ಇವರು ಇಷ್ಟು ಆ ಕ್ಷೇತ್ರದಲ್ಲಿ ಇದ್ದು ಇವರು ಆ ಕ್ಷೇತ್ರ ಇಷ್ಟು ವರ್ಷ ಆಳಿ ಮುಖ್ಯಮಂತ್ರಿ ಆಳಿ ಆ ಕ್ಷೇತ್ರದಲ್ಲಿ ಆ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸೋಕ್ಕಾಗಲ್ಲ ಅಂದಮೇಲೆ ಯಾಕೆ ನಿಲ್ಲಿಸ್ಬೇಕಾಗಿತ್ತು? ಇವರು ಬಿ ಜೆ ಪಿ ಜೊತೆ ಹೆಂಗಿದ್ರು ಇದ್ರಿ ನೀವು ಕೇಂದ್ರ ಮಂತ್ರಿಯಾಗಿ, ಕೊಡಬೇಕಾಯ್ತು ಯೋಗೇಶ್ವರ್ಗೆ ಟಿಕೆಟಾ? ಮೊದಲೇ ಅನೌನ್ಸ್ ಮಾಡಬೇಕಿತ್ತು. ಯಾರು ಕೇಳ್ತಾರೆ ಇವ್ರಿಗೆ? ಇವರು ಒಬ್ಬರಾದರೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರಾಗಲಿ ಅನಿತಾ ಕುಮಾರಸ್ವಾಮಿಯವರಾಗಲಿ ಅಭ್ಯರ್ಥಿ ಚೆನ್ನಾಗೇ ನನಗೆ ಸಭೆ ಕರೆದು ನನ್ನ ಜೊತೆ ಸಭೆಯೆಲ್ಲ ಮಾಡಿದ್ದಂಥ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿನೂ ಕೂಡ ನನಗೆ ಬನ್ನಿ ಅಂತ ಒಂದು ದೂರವಾಣಿ ಮೂಲಕ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರಾಗಲಿ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರ ಕುಟುಂಬದವ್ರು ಯಾರಾದರೂ ಒಬ್ಬರಾದರೂ ಕೂಡ, ಪಕ್ಷದವರಾದರೂ ಸರಿ ಕುಟುಂಬದವರಾದರೂ ಸರಿ, ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ನಾನು ಕೋರ್ ಕಮಿಟಿ ಅಧ್ಯಕ್ಷ ಇದ್ದು ನನ್ನ ಜೊತೆ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಇದ್ದರು. ಯಾರೊಬ್ಬರೂ ನನಗೆ ನೀವು ಯಾಕೆ ಬಂದಿಲ್ಲ, ಬರಬೇಕು ಬನ್ನಿ ಅಂತಲಾರು ಕರೀಲಿಲ್ಲ, ಪಕ್ಷದಿಂದಲೂ ಕೂಡ ಕರೀಲಿಲ್ಲ. ಆದ್ದರಿಂದ ನಾನು ಅಲ್ಲಿಗೆ ಹೋಗಿಲ್ಲ. ಸಭೆಯಲ್ಲಿ ಕುಮಾರಸ್ವಾಮಿಯವ್ರ ಮುಂದೆ ಸಮರ್ಥವಾಗಿ ಜಿ ಟಿ ದೇವೇಗೌಡರು ಮಾಡ್ತಾಯಿದ್ದಾರೆ. ಇಲ್ಲ ಅವರು ವಿರೋಧ ಪಕ್ಷದ ನಾಯಕರಿಗೆ ಸೂಟಬಲ್ ಇದ್ದಾರೆ, ನಿಭಾಯಿಸ್ತಾರೆ ಬಿಡಿ ಅಂತಲೇ ಅವರು ಕೂಡ ಹೇಳಿದ್ರು. ಅಲ್ಲೇ ಎಚ್ ಡಿ ಕುಮಾರಸ್ವಾಮಿ ನಾನು ಹೇಳ್ದೆ, ಅಣ್ಣ ನೀವು ಕೋರ್ ಕಮಿಟಿನ ನೀವು ಸುರೇಶ್ ಬಾಬುಗಾರು ಕೊಡಿ, ಬಂಡಪ್ಪಂಗಾರು ಕೊಡಿ, ನೀವು ಯಾರಿಗಾರು ಕೊಡಿ, ನಾನು ಲೀಡ್ರಾಗಿ ಮಾಡಲಿಕ್ಕೆ ನಾನು ಕೂಡ ಎಲ್ ಎಚ್ ಅಲ್ಲಿ ಕಂಪ್ಯೂಟ್ರು ಆನ್ಲೈನು ಏನು ಮಾತಾಡಬೇಕು ಅಸೆಂಬ್ಲಿಲಿ ಅಂತಕ್ಕಂಥ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಂಡಿದ್ದೆ. ನಾನು ಬೆಳಗ್ಗೆ ಹೊತ್ತಿಗೆ ಇವರು ಚೇಂಜ್ ಮಾಡಿ ನನ್ನ ಹೆಸರನ್ನ ಸುರೇಶ್ ಬಾಬು ಹೆಸರನ್ನ ಕಳಿಸಿದರು. ನಾವು ದೇವೇಗೌಡರ ಮಾತಿಗೆ ಮನ್ನಣೆ ಕೊಟ್ಟು ಹೋಗಿ ಕಾಂಗ್ರೆಸ್ಸಿನ ಬಿರುಗಾಳಿಯಲ್ಲಿ ಹುಣಸೂರು ಹರೀಶ್ ಗೌಡ, ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡ ಗೆಲ್ಲಬೇಕಾದ್ರೆ ಆ ಕಷ್ಟ ಎಷ್ಟು ಕಣ್ಣೀರಿನ ಕಷ್ಟ ನನ್ನ ಹೆಂಡ್ತಿಗೆ, ನನಗೆ, ನನ್ನ ಮಗನಿಗೆ, ನಮ್ಮ ಕಾರ್ಯಕರ್ತರಿಗೆ ಗೊತ್ತು. ಈ ಕಾಂಗ್ರೆಸ್ಸಿನ ಗಾಳಿ ವಿರುದ್ಧವಾಗಿ ಎರಡೂ ತಂದೆ ಮಗ ಇಬ್ಬರು ಗೆದ್ದಿದ್ದೀವಲ್ಲ ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ. ಎರಡೂ ಕಾಂಗ್ರೆಸ್ ಕ್ಷೇತ್ರ, ಜೆ ಡಿ ಎಸ್ ಕ್ಷೇತ್ರ ಅಲ್ಲ ಇವು. ಯಾವತ್ತು ಗೆಲ್ತೀವೋ ಚಾಮುಂಡೇಶ್ವರಿ ಸಿದ್ದರಾಮಯ್ಯವರು ನಾವು ಜೊತೆ ಆದಮೇಲೆ ಇಲ್ಲಿ ಜನತಾ ಪಕ್ಷ ಕಟ್ಕೊಂಡು ಬಂದು ಚಾಮುಂಡೇಶ್ವರಿ ಜನತಾ ಪಕ್ಷ ಹುಣಸೂರ್ಲೆಲ್ಲಿತ್ತು? ಹುಣಸೂರು ತಿಮ್ಮೇಗೌಡರು ಒಂದು ಸಾರಿ ಗೆದ್ದಿದ್ಬಿಟ್ರೆ ಆಮೇಲೆ ಎಲ್ಲಿ ಗೆದ್ದಿದ್ರು? ಜಿ ಟಿ ದೇವೇಗೌಡ ಹೋದ್ಮೇಲೆ ಅಲ್ಲೂ ಜೆ ಡಿ ಎಸ್ ಪಕ್ಷ ಕಟ್ಟಿದ್ದು ಹುಣಸೂರಲ್ಲಿ. ಆದರೆ ಹುಣಸೂರು ಕಾಂಗ್ರೆಸ್ಸಿನ ಹುತ್ತ. ಅದರೊಳಗಡೆ ಹರೀಶ್ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದರೆ, ಚಾಮುಂಡೇಶ್ವರಿ ಜಿ ಟಿ ದೇವೇಗೌಡ ಗೆಲ್ಲಬೇಕು ಅಂದರೆ ನಾವೆಷ್ಟು ಸಾಲ ಮಾಡಿದ್ದೀವಿ, ಹೆಂಗೆ ಬದುಕ್ತಾ ಇದ್ದೀವಿ, ನಿದ್ದೆ ಮಾಡದೆ ಬದುಕ್ತಾ ಇದ್ದೀವಿ, ಇವ್ರಿಗೆ ತ್ಯಾಗ ಮಾಡಿದ್ದೀವಿ, ಇವ್ರ ನಾಯಕತ್ವ ಇವ್ರು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಇವ್ರು ಉಳಿಬೇಕು ಅಂತಕ್ಕಂಥದ್ದನ್ನೇ ಚಾಮುಂಡೇಶ್ವರಿ ನೋಡಲಿ. ನನಗೆ ಏಕವಚನದಲ್ಲಿ ಹೆಂಗೆ ಬೈದಿದ್ದಾರೆ ಅಂದರೆ ಜೀವನದಲ್ಲಿ ಯಾರೂ ಮರೆಯೋಕ್ಕಾಗಲ್ಲ. ನಾನು ಹೇಳಿದೆ, ನಾನು ಹಿರಿಯ ಮನುಷ್ಯ ಇದ್ದೀನಿ, ನೀನು ಹಿಂಗೆಲ್ಲ ಮಾತಾಡಬೇಡ ಅಂತ ಹೇಳಿದೆ ಕುಮಾರಸ್ವಾಮಿಯವ್ರಿಗೆ. ಅಂಥ ಸಂದರ್ಭ ಅಷ್ಟೆಲ್ಲ ನಡೆದಿದ್ರೂ ಕೂಡ ಘಟನಾವಳಿಗಳು ನಾನು ಅವ್ರ ಜೊತೆ ಇದ್ದೀನಿ, ಆ ಪಕ್ಷದಲ್ಲಿ ಇದ್ದೀನಿ. ಯಾರು ಹೇಳ್ಯಾರವ್ರೆ? ದೇವೇಗೌಡರಿಗೆ ಪಾಪ ಅವ್ರಿಗೆ ಇವ್ರು ಏನು ಹೇಳ್ತಾರೆ ಅದಕ್ಕೆ ಸೈನ್ ಹಾಕ್ಬೇಕು. ದೇವೇಗೌಡರ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ. ಆಯ್ತಲ್ಲ, ಇವ್ರು ಬಿಟ್ಟು ಒಂದು ಸೈನ್ ಇನ್ನೊಂದು ಲೆಟ್ರಿಗೆ ಹಾಕೋಕ್ಕಾಗಲ್ಲ. ಇವ್ರು ಹಾಕಿ ಅನ್ಬೇಕು ಸೈನ್, ಅವ್ರು ಹಾಕಬೇಕು. ಆ ಮಟ್ಟಕ್ಕೆ ದೇವೇಗೌಡರು ಬಂದುಬಿಟ್ಟಿದ್ದಾರೆ. ಇನ್ಯಾರನ್ನ ಕೇಳೋದು ನಾವು? ಯಾರಿಗೆ ಹೇಳ್ಕೋಬೇಕು? ದೇವೇಗೌಡರ ಜೊತೆ ಹೇಳ್ಕೊಂಡ್ರೆ ಏನಾಯ್ತದೆ? ಏನೂ ಆಗಲ್ಲ. ದೇವೇಗೌಡರು ಯಾವತ್ತೂ ಕೂಡ ಮೈಸೂರಿಗೆ ನನಗೆ ಹೇಳ್ದೆ ಬರ್ತಿರಲಿಲ್ಲ. ಮದುವೆಗೂ ಬಂದಿದ್ದಾರೆ, ಸಾರಾಮಹೇಶನ್ ತೋಟಕ್ಕೂ. ಓಕೆ, ಬಿದ್ದಾಗ ಆಳ್ಗೊಂದು ಕಲ್ಲು ಅನ್ನೋ ರೀತಿಯಲ್ಲಿ ಈಗ ಚನ್ನಪಟ್ಟಣದಲ್ಲಿ ಸೋತ ನಂತರದಲ್ಲಿ ಎಚ್ ಡಿ ಮಾತಾಡ್ತಾ ಇದ್ದಾರಾ, ಅಥವಾ ತಮ್ಮ ಹಳೆ ಸಿಟ್ಟುಗಳನ್ನು ಹೊರಹಾಕೋದಕ್ಕೆ ಒಂದು ಸಮಯ ಕಾಯ್ತಿದ್ದು ಈಗ ಅದನ್ನೆಲ್ಲ ಹೊರಹಾಕ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ಚುನಾವಣೆಯನ್ನ ಮಾಡಿದ ನಂತರದಲ್ಲಿ ಅವರು ಎಷ್ಟು ಹಣವನ್ನು ಕಳ್ಕೊಂಡಿದ್ದಾರೆ, ಅದಕ್ಕಾಗಿ ಅವರು ಪರಿತಪಿಸ್ತಾ ಇರುವ ಪರಿ ಮಾತ್ರ ಅವರು ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಆಗ್ತಿದೆ.